ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೊಳಚೂಡು ಗ್ರಾಮ ಪಂಚಾಯತಿ ನಾವು ಇಂದು ಭೇಟಿ ನೀಡಿದ್ದೀವಿ. ಭೇಟಿ ನೀಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಬರುವಂತ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ಸರ್ವೆನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಚೊಳಚಗುಡ್ಡ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಶ್ರೀಮತಿ ಪ್ರೀತಿ ಪ್ರಕಾಶ್ ದೇಸಾಯಿ ಅವರು ವಾರ್ಡ್ ನಂಬರ್ 4ರ ಸದಸ್ಯರಾಗಿರುವಂತವರು. ಇವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಇವರು ಯಾವ ರೀತಿ ವಾರ್ಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಅವರ ಜೀವನವೇನು, ಮುಂದೆ ಅವರ ರಾಜಕೀಯ ಬರೋದಕ್ಕೆ ಉದ್ದೇಶವೇನು, ರಾಜಕೀಯ ಬಂದ ನಂತರ ಅವರ ಕೆಲಸ ಕಾರ್ಯಗಳು ಯಾವ ರೀತಿ ನೀಡ್ತಾ ಇದ್ದಾರೆ ಅನ್ನೋದನ್ನ ಅವರಿಂದ ಕೇಳಿಕೊಳ್ಳೋಣ. ಬನ್ನಿ ವೀಕ್ಷಕರೇ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಮಾತು ಮುಂದುವರ್ಷದ ಮುಂಚೆ ಮೇಡಮ್ ತಮ್ಮ ಕಿರು ಪರಿಚಯ. ಮೇಡಮ್ ನನ್ನ ಹೆಸರು ಪ್ರೀತಿ ಪ್ರಕಾಶ್ ದೇಸಾಯಿ ಅಂತ. ನಾನು ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕ್ ಚೌಚೂಡ್ ಗ್ರಾಮದ 4ನೇ ವಾರ್ಡಿನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಸರಿ ಮೇಡಮ್, ತಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕಿಂತ ಮುಂಚೆ ಮೇಡಮ್ ತಾವು ಏನು ಕೆಲಸ ಮಾಡ್ತಾ ಇದ್ರಿ? ಮೇಡಮ್ ಏನಿಲ್ರಿ, ಹೌದು ಮೇಡಮ್. ತಮ್ಮ ಎಜುಕೇಶನ್ ಮೇಡಮ್? ಸೆಕೆಂಡ್ ಇಯರ್. PUC. ಸರಿ ಮೇಡಮ್, ತಾವು ಗ್ರಾಮ ಪಂಚಾಯತಿ ಸದಸ್ಯರ ಆದ ನಂತರ ನಿಮ್ಮ ವಾರ್ಡ್ ಯಾವ ರೀತಿ ಇತ್ತು? ನೀವು ಆಗೋಕ್ಕಿಂತ ಮುಂಚೆ, ನೀವು ಸದಸ್ಯರಾದ್ಮೇಲೆ ಯಾವ ರೀತಿ ಇದೆ ಮೇಡಮ್? ಆಗೋಕ್ಕಿಂತ ಮುಂಚೆ ಅನ್ನೋಕ್ಕೇನು ಅಂತ ಇದ್ದಿಲ್ರಿ. ಈಗಿದು ಜಾಸ್ತಿ ಸಮಸ್ಯೆ ಬರೋದು ವಾರ್ಡ್ ಒಳಗತ್ರ ನೈರ್ಮಲೀಕರಣ, ಆಮೇಲೆ ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಇದಿಷ್ಟ. ಅದಿಷ್ಟು ಯಾವ್ದು ಏನು ಯಾವತ್ತು ಫಾಲ್ಟ್ ಆಗ್ಲಾರ್ದಂಗ, ಅವ್ರಿಗೇನು ಸಮಸ್ಯೆ ಆಗ್ಲಾರ್ದಂಗ ನಮ್ಮ ವಾರ್ಡಿನ ಮೆಂಬರ್ಗೆ ನಾವು ಮಾಡ್ಕೊಡ್ತೀವಿ. ಇವಾಗ ತಾವು ಈ ಕೆಲಸಗಳನ್ನ ಮಾಡ್ತಾ ಇದ್ರಿ. ಸರಿ ಮೇಡಮ್, ತಾವು ಈಗ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರಿ. ನಮ್ಮ ಸದಸ್ಯರ ಆಗ್ತಿತ್ತ ಮುಂಚೆ ಮೇಡಮ್ ತಾವು ರಾಜಕೀಯ ಬರೋಕೆ ಉದ್ದೇಶ ಏನು ಮೇಡಮ್? ರಾಜಕೀಯ ಬರೋ ಉದ್ದೇಶ ನಮ್ದೇನಿಲ್ರಿ. ನಾವು ಹೌಸ್ ಆಗಿದ್ವಿ. ಬಟ್ ನಮ್ಮ ಮನೆಯವರು ಮಾಡ್ಕೊಂಡ್ ಯಾವಾಗ್ಲೂ ಸಮಾಜ ಸೇವೆ ಮಾಡ್ಕೊಂತಾನೆ ಬಂದಾರ ಅವ್ರು. ಅದು ಕೆಟಗರಿ ಲೇಡೀಸ್ ಬಂತ್ರಿ. ಕೆಟಗರಿ ಲೇಡೀಸ್ ಬಂದಿದ್ದಕ್ಕ ನಮ್ಗ ನೀವ ನಿಲ್ಬೇಕಂದ್ರೆ ಹಂಗಾಗಿ ನಾವು ನಿಲ್ತೀವಿ. ಸರಿ ಮೇಡಮ್, ತಾವು ಇವಾಗ ಮೆಂಬರ್ ಆಗಿದ್ದೀರಿ. ಮೆಂಬರ್ ಆದ ನಂತರ ಮೇಡಮ್ ತಾವು ತಮ್ಮ ವಾರ್ಡ್ ನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ರಿ ಮೇಡಮ್? ಅದೇ ಡೆವಲಪ್ಮೆಂಟ್, ರಸ್ತೆ, ಆಮೇಲೆ ನಲ್ಲಿ, ಕುಡಿಯೋ ನೀರಿಂದು, ಕರೆಂಟಿನ ವ್ಯವಸ್ಥೆ, ಆಮೇಲೆ ಏನಾರ ಅವ್ರಿಗೆ ಈಗ ಎಲ್ಲಾರ ಸ್ವಚ್ಛತಾದ, ಆಮೇಲೆ ಎಲ್ಲೇನು ಈಗ ನೀಗ್ಲಾರ್ದವ್ರು ಇರ್ತಾರ ಅವ್ರಿಗೇನು ಅಂತದೆಲ್ಲ ಸಪೋರ್ಟ್ ಮಾಡ್ತಾರ್ರಿ. ಆಮೇಲೆ ಕಸ ಗಿಸ ಅದೆಲ್ಲ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಸೋದು. ಬಟ್ ಟೋಟಲ್ ಆಗಿ ಎಲ್ಲ ಒಂದ್ ವಾರ್ಡಿಗೆ, ಈಗ ನಮ್ಮ ವಾರ್ಡಿನ ಜನಕ್ಕೆ ಏನ್ ಅವಶ್ಯಕತೆ ಐತಿ ಅದನ್ನೆಲ್ಲ ಅವರು ತಮ್ದು ಕಂಪ್ಲೇಂಟ್ಸ್ ಹೇಳ್ತಾರ, ನಾವ್ ಅದನ್ನ ಮಾಡಿಸ್ಕೊಟ್ಟಿವ್ರಿ. ಬೇಕಾಗಿರುವಂತ ಮೂಲ ಸೌಕರ್ಯಗಳು ತಾವು ಮಾಡ್ತಾ ಇದ್ದೀರಿ. ಅದ್ರ ಕೊರತೆ ಬರ್ಲಾರ್ದಂಗ ನೋಡ್ಕೊಳತ್ತೇವ್ರಿ. ಓಕೆ ಮೇಡಮ್, ಅದೇ ರೀತಿಯಾಗಿ ತಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವರಿಂದ ಏನಾಗುತ್ತೆ ಮೇಡಮ್? ತಮಗೆ ಯಾವ ರೀತಿ ಸಹಾಯ ಸಹಕಾರ ಸಿಗ್ತಾ ಇದೆ? ಅವ್ರು ಎಲ್ಲದಕ್ಕೂ ಸಹಾಯ ಸಹಕಾರ ಕೊಡ್ತಾರ್ರಿ. ಯಾವ್ದು ಈಗ ಏನಿರತ್ತ ಒಂದ್ ಮೀಟಿಂಗ್ ಮಾಡ್ಕೋತೀವಲ್ಲ, ಮೀಟಿಂಗ್ ಮಾಡ್ಕೊಂಡಾಗೆಲ್ಲಾನು ಅಲ್ಲೇ ಎಲ್ರು ಕುತ್ಕೊಂಡ್ ಡಿಸ್ಕಸ್ ಮಾಡ್ಕೊಂಡು ಮುಂದಿದ್ದು ತೀರ್ಮಾನ ತಗೋತೀವ್ರಿ. ಅವರು ನಮ್ಗ ಸಪೋರ್ಟಿವ್ ಆಗಿ ಇರ್ತಾರೆ. ಮೇಡಮ್, ಈಗ ತಮ್ಮ MLA ಚಿಮ್ಮನಕಟ್ಟಿ ಅಂತ ಅವರಿಂದ ಯಾವ ರೀತಿ ತಮಗೆ ಅನುದಾನ ಆಗಿರ್ಬೋದು ಅಥವಾ ತಮ್ಮ ಸಹಕಾರ ಯಾವ್ದು ಇದೆ ನಮ್ಮಿಂದ? ಅನುದಾನ ಮತ್ತೆ ಈಗ ಇವೆಲ್ಲ ಇದು ಕಾಂಕ್ರೀಟ್ ರೋಡ್ ಬಂತ್ರಿ. ಆಮೇಲೆ ನಲ್ಲಿ ಹೊಸ ಮೀಟರಿಂದ ಹಾಕ್ಸತ್ತಾರ, ಅದೆಲ್ಲ ಹಡ್ಡಿದ್ದು ಮತ್ತ ವಾಪಸ್ ಅದನ್ನ ರಿಪೇರಿ ಮಾಡೋದು ರೋಡ್. ಆಮೇಲೆ ಐ ಮಾಸ್ಕ್ ಹಾಕ್ಸೋದು ಕತ್ಲಿದ್ದಲ್ಲೇ. ಆಮೇಲೆ ಸ್ಕೂಲ್ಗೆಲ್ಲ ವಿಸಿಟ್ ಕೊಡೋದು ಎಲ್ಲ ಅವ್ರು ಎಲ್ಲ ಮಾಡ್ತಾರ. ನಮ್ಮೂರಂತಲ್ಲ, ಬಾಗಲಕೋಟೆ ಜಿಲ್ಲಾದೊಳಗ ಯಾವ ಊರೊಳಗ ಏನ್ ಫಂಕ್ಷನ್ ಇದ್ರು, ಅದೇ ಎಷ್ಟ ಬಡವರ್ದಿದ್ರು ಎಷ್ಟ ಶ್ರೀಮಂತ ಇದ್ರು ಅವ್ರಿಗೆ ಲೆಕ್ಕಕ್ಕಿಲ್ರಿ. ಎಲ್ಲಾರು ವಿಸಿಟ್ ಮಾಡ್ತಾರ. ಎಲ್ಲಾರ್ಗುನು ಏನು ಕುಂದುಕೊರತೆ ಸಮಸ್ಯೆ ಇದ್ರ ನಿಧಾನವಾಗಿ ಕುಂತು ವಿಚಾರಿಸಿ ಎಲ್ಲಾ ಸಪೋರ್ಟ್ ಮಾಡ್ತಾರ. ಎಲ್ಲಾದ್ರಿಂದ ಸಪೋರ್ಟ್ ಮಾಡ್ತಾರೆ. ಇವಾಗ MP ಕೂಡ ಇದ್ದಾರೆ ಗದ್ದಿಗೌಡ್ರು ಅಂತ. ಅವರಿಂದ ತಮಗೆ ಏನ ತಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ತಮ್ಮ ವಾರ್ಡಿಗೆ ಇರ್ಬೋದು, ಯಾವ ರೀತಿ ಡೆವಲಪ್ಮೆಂಟ್ ಆಗೋಸ್ಕರ ಅನುದಾನ ಅಂತ ಬರ್ತಾ ಇದೆ ಮೇಡಮ್? ಅನುದಾನ ಅವ್ರಿಂದ ಯಾವ ತರಾನು ಇಲ್ರಿ. ಅವ್ರು ವಿಸಿಟ್ನು ಮಾಡಲ್ರಿ ಇಲ್ಲಿ. ನಾವು ಅವ್ರಿಗೆ ಅಷ್ಟು ಇಲ್ಲಿ ಬಂದು ನಮ್ಗೇನು ಅಷ್ಟು ಭೇಟಿ ಆಗಿದ್ದನು ಇದು ಇಲ್ರಿ. ಸರಿ ಮೇಡಮ್, ಇವಾಗ ತಮ್ಮ ವಾರ್ಡ್ ನಲ್ಲಿ ಅಂಗನವಾಡಿಗಳು ಬರ್ತಾ ಇದೆ. ಎಷ್ಟು ಅಂಗನವಾಡಿ ಬರ್ತಾ ಇದೆ ಮೇಡಮ್? ಅದೇ ರೀತಿ ಕನ್ನಡ ಶಾಲೆ ಸ್ಕೂಲ್ ಅಂತ ಬರುತ್ತೆ. ಅಲ್ಲಿ ಬಿಸಿ ಊಟ ವ್ಯವಸ್ಥೆ ಇರುತ್ತೆ. ಆಹಾರ ಪದ್ಧತಿ ಯಾವ ರೀತಿ ಇರುತ್ತೆ ಮೇಡಮ್? ಅಂಗನವಾಡಿ ಅಂದ್ರೆ ಒಂದ್ ವಾರ್ಡಿಗೆ ಒಂದ್ ಅಂಗನವಾಡಿ ಅಂತ ಇರತ್ರಿ. ಒಂದ್ ವಾರ್ಡಿಗೆ ಒಂದ್ ಅಂಗನವಾಡಿಗೆ ಎಷ್ಟು ಜನ ಮೆಂಬರ್ಸ್ ಇರ್ತಾರ ಅಷ್ಟು ಜನನು ದೊಡ್ಡ ಫಂಕ್ಷನ್ ಮಾಡಿದ್ರೆ ಕರೀತಾರ. ಇಲ್ಲ ಮಂತ್ಲಿ ಅವ್ರಿಗೆ ವಿಸಿಟಿಂಗ್ ಅಂತ ಇರತ್ರಿ ನಮ್ದು. ಅವ್ರು ಮೀಟಿಂಗ್ ಮಾಡಿದಾಗ ನಮ್ಮನ್ನ ಕರೆದು ಎಷ್ಟು ಗ್ರಾಮ್ ಏನು ಪೌಷ್ಟಿಕಾಂಶ ಕೊಡ್ತಾರ, ಆಮೇಲೆ ಏನ್ ಧಾನ್ಯ ಕೊಡ್ತಾರ, ಅವ್ರಿಗೆ ಮಕ್ಳಿಗೆ ಏನ್ ಫುಡ್ ಕೊಡ್ತಾರ ಅದೆಲ್ಲಾ ನಮ್ಗ ಕೇಳ್ಬಿಟ್ಟು ಅದು ಇದನ್ ಮಾಡಿ ಕೊಡ್ತಾರ್ರಿ.
ಅದು ಏನೋ ಇದು ಬಂದ್ರು ನಮ್ಗ ನಾವು ಯಾವಾಗ ಬೇಕಾದ್ರೂ ಹೋಗಿ ಚೆಕ್ ಮಾಡ್ತೀವಿ. ಮಾಡಿನೂ ಅವ್ರು ಏನು ಅದಕ್ಕೇನು ರಿಸ್ಟ್ರಿಕ್ಷನ್ ಮಾಡಲ್ಲ. ಮೇಡಮ್ ಅಲ್ಲಿ ಆಹಾರ ಪದ್ಧತಿ ಯಾವ ರೀತಿ ಇದೆ ಮೇಡಮ್? ಆಹಾರ ಪದ್ಧತಿ ಅಂಗನವಾಡ್ಯಾಗೂ ಚೆನ್ನಾಗೈತ್ರಿ, ಇಲ್ಲಿ ಸ್ಕೂಲ್ನಾಗೂ ಚೆನ್ನಾಗೈತ್ರಿ. ನಮ್ಮಲ್ಲಿ ಬಿಸಿ ಊಟ ತಾವು ಸೇವನೆ ಮಾಡ್ತೀರಿ ಹಾ ಮೇಡಮ್? ಮಾಡ್ತೀವಿ ಸರ್. ಫಂಕ್ಷನ್ ಗೆ ಅದೆಲ್ಲ ಹೋದಾಗ ನಮ್ಗ್ ಮತ್ತೆ ಅಲ್ಲೇ ವ್ಯವಸ್ಥೆ ಮಾಡಿರ್ತಾರ್ರಿ. ಅದು ಬಿಟ್ಟುನು ಮಕ್ಕಳದು ನಾವು ಈಗ ಏನ್ ಕರ್ದಾಗಂತಲ್ಲ, ಯಾವಾಗಾರ ಹೋದ್ರುನು ನಾವು ಚೆಕ್ ಮಾಡೇ ಬರ್ತೀವಿ. ಆಮೇಲೆ ಎಲ್ಲಾ ಪೇರೆಂಟ್ಸ್ ಅಟ್ಯಾಚ್ ಒಳಗಿರ್ತಾರಲ್ರಿ ಮೆಂಬರ್ಸ್ ಅಂದ್ಮೇಲೆ, ಅವ್ರು ಮಕ್ಕಳು ಬಂದು ಪೇರೆಂಟ್ಸ್ ಗೆ ಹೇಳಿರ್ತಾರ, ಅವ್ರು ನಮ್ಗೆ ಹೇಳ್ತಾರ್ರಿ ಸರಿಯಾಗಿ ಐತಿ ಅಂತ ಐತ್ರಿ. ಆತರ ಏನಾರ ಕಂಪ್ಲೇಂಟ್ಸ್ ಇದ್ರುನು ನಾವು ಹೋಗಿ ವಿಸಿಟ್ ಮಾಡಿ ಅದು ಏನಿರುತ್ತೆ ಅದನ್ನ ಬಗೆಹರಿಸ್ತೀವಿ. ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಮ್ಯಾಮ್? ಶಿಕ್ಷಣ ವ್ಯವಸ್ಥೆ ಎಲ್ಲಾ ಮಾಡುವಂಗ ಮಾಡ್ತಾರ್ರಿ. ಮಕ್ಕಳು ಸ್ವಲ್ಪ ಕಡಿಮೆ ಅದಾರ್ರಿ. ಟೀಚರ್ಸ್ ಎಲ್ಲಾ ಸರಿಯಾಗಿ ನೋಡ್ಕೊಂತಾರ. ಎಲ್ಲಾ ಏನ್ ಮಾಡ್ಬೇಕು ಟೈಮಿಂಗ್ ಮಕ್ಕಳು ಕಡಿಮೆ ಅದಾರ ಅಂತ ಹೇಳಿ ಏನು ಬಿಡಲ್ರಿ, ಎಲ್ಲಾ ಕರೆಕ್ಟ್ ಆಗ ಮಾಡ್ತಾರೆ. ಪ್ರತಿಭಾ ಕಾರಂಜಿ, ಆನ್ಯುವಲ್ ಡೇ, ಆಮೇಲೆ ಅವ್ರದ್ದು ಎಕ್ಸಾಮಿನೇಷನ್ ಅನ್ನು, ಆಮೇಲೆ ಇವೆಲ್ಲಾ ಬೇರೆ ಎಕ್ಸಾಮ್ಸ್ ಎಲ್ಲಾ ಬಂದಿರ್ತಾವಲ್ರಿ, ಅವೆಲ್ಲಾ ಅವರು ತಾಲೂಕ್ ಪಂಚಾಯತಿಯಿಂದ ಸರ್ಸ್ ಎಲ್ಲಾ ಬಂದ್ ಎಕ್ಸಾಮ್ಸ್ ಕೊಡಿಸಿ ಮಕ್ಕಳಿಗೆ ಫ್ರೀ ಎಜುಕೇಶನ್ ಆಗಂತ ಸ್ಕೀಮ್ ಬಂದಿರ್ತಾವ, ಅವೆಲ್ಲಾ ಮಾಡಿಸ್ತಾರ್ರಿ. ಸರಿ ಮೇಡಮ್, ಇವಾಗ ತಾವು ಮತ್ತೆ ಕೊನೆಯ ಪ್ರಶ್ನೆ ಮೇಡಮ್ ನಮ್ದು ನಿಮ್ಗೆ. ಮೇಡಮ್ ಈಗ ತಮ್ಮ ಅವಧಿ ಮುಗಿತಾ ಬಂತು ಮೇಡಮ್, ಮತ್ತೆ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ ತಾವಿನ ಸ್ಪರ್ಧೆ ಮಾಡುವಂತ ಚಾನ್ಸ್ ಇದೆ ಮೇಡಮ್? ಎಲೆಕ್ಷನ್ ಒಳಗೆ ಸ್ಪರ್ಧೆ ಮಾಡ್ಬೇಕಂತಂದ್ರ ಇನ್ನೂ ಅವಕಾಶ ಐತ್ರಿ. ಆವಾಗಿನ ದಿನಮಾನದೊಳಗೆ ಹೆಂಗಿರ್ತೈತಿ ನೋಡ್ಕೊಂಡು, ಆಮೇಲೆ ಜನಪ್ರತಿನಿಧಿ ಜನರ ಅಭಿಪ್ರಾಯ ಯಾವ ತರ ಇರುತ್ತೆ, ಅವ್ರು ಯಾವ ತರ ನಮಗ್ ಫೋರ್ಸ್ ಮಾಡ್ತಾರೆ ಏನ್ ಮಾಡ್ತಾರ ನೋಡ್ಕೊಂಡು ಮಾಡ್ಬೋದು, ಮಾಡೂನುಬಹುದು. ಇಲ್ಲ ಬೇರೆದವ್ರಿಗೆ ಅವಕಾಶ ಕೊಡು ಅಂದ್ರೆ ಕೊಟ್ಟನು ಕೊಡ್ಬೋದ್ರಿ. ನಮ್ಮ ಈಗ ನಮ್ಮ ಚಾನಲ್ ಮುಖಾಂತರ ಮತ್ತು ನಮಗೆ ಮತ ನೀಡುವಂತ ಮತ ಬಾಂಧವರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್? ಮೊದಲನೇದಾಗಿ ನನ್ನ ಮತ ಹಾಕಿ ಆರಿಸ್ತಂದವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈಗ ಅವರು ಏನ್ ಅವ್ರದ್ದು ಕುಂದುಕೊರತೆ ಇರತ್ತಲ್ಲ, ಆಲ್ಮೋಸ್ಟ್ ಎಲ್ಲ ನಾವು ರೀಚ್ ಆಗಿವಿ. ಅವ್ರು ಏನು ಹೇಳ್ತಾರ, ಈಗ ಇದು ಮನಿದು ಅರ್ಜಿ ಇರ್ಲಿ, ಆಮೇಲೆ ಇದು ಪೈಖಾನಿದ ಅರ್ಜಿ ಇರ್ಲಿ, ಅವೆಲ್ಲ ಅವ್ರು ಮಾಡಿಸ್ಕೊಂತಾರ. ಆಮೇಲೆ ಈಗ ನಲ್ಲಿದ ಅರ್ಜಿ ಇರ್ತಾವ, ಅವೆಲ್ಲ ಕೆಲವೊಂದ್ ಕಡೆ ಮಿಸ್ಟೇಕ್ ಆಗಿರ್ತಾವ. ಆಲ್ಮೋಸ್ಟ್ ಎಲ್ಲಾನು ಮಾಡಿರ್ತೀವಿ. ಇನ್ನು ಸ್ವಲ್ಪ ಅವರು ತಮ್ಗೆ ಏನ್ ಬೇಕು ಅದನ್ನ ಮಾಹಿತಿ ತಿಳ್ಕೊಂಡು ಅನುಕೂಲ ಮಾಡ್ಕೊಂಡು ಮಾಡಿಸ್ಕೊಂಡ್ರೆ ಒಳ್ಳೇದು. ಸರಿ ಮೇಡಮ್, ಇಲ್ಲಿವರೆಗೆ ತಾವು ತಮ್ಮ ಸಮಯವನ್ನು ನಮ್ಮ ನ್ಯೂಸ್ 14 ತಂಡಕ್ಕೆ ನೀಡಿದ್ರಿ, ಧನ್ಯವಾದಗಳು.